ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾರಿ ಟಸಲ್ಸ್ ಬೈ ಯೋಗಿತಾ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಹೇಗೆ ಒಂದು ಸ್ಟಾರ್ಟಿಂಗ್ ಕ್ರೋಶೆ ಡಿಸೈನ್ಸ್ ಕಲಿಬೇಕಾದ್ರೆ ಹೇಗೆ ಒಂದು ಬೇಸ್ ಲೈನ್ ಹಾಕೋಬೋದು ಅನ್ನೋದನ್ನು ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ನಾನು ಯಾವುದೇ ಥರ ಕ್ರೋಶೆ ಡಿಸೈನ್ಸ್ ಇವತ್ತು ಆಗ್ತಾ ಇಲ್ಲ. ಅದ್ರ ಬದಲಾಗಿ ನಾನು ಇವತ್ತು ನನ್ನ ಹತ್ರ ಇರೋ ಸಿಲ್ಕ್ ಥ್ರೆಡ್ಸ್ನೆಲ್ಲ ಹೇಗೆ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೋಬೋದು ಅನ್ನೋದನ್ನ ನಾನು ಕಲಿತಾಗೆ ನಿಮ್ಮ ಜೊತೆನೂ ನಿಮಗೂ ಹೇಳ್ಕೊಡ್ತಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ, ನಂದು ಸಿಲ್ಕ್ ಥ್ರೆಡ್ಸ್ ಎಲ್ಲ ಹೇಗೆ ಮೆಸ್ಸಿ ಆಗಿದೆ, ಅದನ್ನು ನೀಟಾಗಿ ಹೇಗೆ ಆರ್ಗನೈಸ್ ಮಾಡಿ ಇಟ್ಕೋಬೋದು ಅಂತ. ಸೊ ನೋಡಿ, ನಾನು ಇಲ್ಲಿ ಒಂದು ಬಾಕ್ಸಲ್ಲಿ ಈ ಥರ ಸಿಲ್ಕ್ ಥ್ರೆಡ್ಸ್ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ದಾರ ಎಲ್ಲ ಪೂರ್ತಿ ಎಲ್ಲ ಹೇಗೆ ಒಂದೊಂದಾಗಿ ತುಂಬ ಎಲ್ಲ ಬಿಚ್ಕೊಂಡು ಹೇಗೆ ಎಷ್ಟು ಮೆಸ್ಸಿ ಆಗಿದೆ. ಈ ಥರ ಮಾಡಬೇಕಾದ್ರೆ ಸುಮ್ಮನೆ ಥ್ರೆಡ್ಸು ವೇಸ್ಟ್ ಆಗುತ್ತೆ ಆ್ಯಂಡ್ ನನಗೂ ಸ್ವಲ್ಪ ಇರಿಟೇಟ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಕಷ್ಟ ಆಗುತ್ತೆ, ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಇದು ನೀಟಾಗಿ ತೆಗ್ದಿಲ್ಲ ಸಡನ್ನಾಗಿ ಮಾಡಬೇಕು ಅಂದರೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಸಡನ್ನಾಗಿ ಯಾವ್ದಾದ್ರು ಒಂದು ಕ್ರೋಶೆ ಡಿಸೈನ್ಸ್ ಹಾಕಬೇಕು ಅಂದರೆ ನೀಟಾಗಿ ಈಸಿಯಾಗಿ ನಮಗೆ ಸಿಲ್ಕ್ ಥ್ರೆಡ್ ಸಿಗುತ್ತೆ. ಸೊ ನೋಡೋಣ ಬನ್ನಿ ಹೇಗೆ ಇದನ್ನು ಆರ್ಗನೈಸ್ ಮಾಡ್ಬೋದು ಅಂತ. ಸೊ ನಾನು ಫಸ್ಟ್ ಎಲ್ಲನೂ ಈ ಥರ ತೆಗಿತೀನಿ ಈಚೆಗೆ ಆ್ಯಂಡ್ ಫಸ್ಟ್ ಒಂದೊಂದೇ ಥ್ರೆಡ್ಸ್ ತೊಗೊಳ್ತೀನಿ. ಆಲ್ರೆಡಿ ನಾನು ಇಲ್ಲಿ ಯಾವ್ದು ಯೂಸ್ ಮಾಡಿಲ್ಲ ಅದು ನೀಟಾಗಿ ಫಸ್ಟ್ ತೊಗೊಬಿಡ್ತೀನಿ. ಸೊ ನೋಡಿ, ಈ ಥ್ರೆಡ್ನ ಇನ್ನೂ ಯೂಸ್ ಮಾಡಿಲ್ಲ. ಸೊ ಇಲ್ಲಿ ಏನು ಬಾಕ್ಸ್ ಇದೆ ಒಂದೊಂದಾಗಿ ಈ ಥರ ಜೋಡಿಸ್ತಾ ಬರ್ತೀನಿ, ಓಪನ್ ಮಾಡಿಲ್ಲದೆ ಇರೋದನ್ನ. ಸೊ ನೋಡಿ, ಇದು ಯಾವುದು ಓಪನ್ ಆಗಿಲ್ದಿರೋದ್ರಿಂದ ಥ್ರೆಡ್ಸ್ ಯಾವುದು ಈಚೆ ಬಂದಿಲ್ಲ. ಸೊ ನೀಟಾಗಿ ಹೇಗಿದೆ ಹಾಗೇ ಜೋಡಿಸಿಟ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಯಾವುದೆಲ್ಲ ಓಪನ್ ಆಗಿದೆ ಅದನ್ನೆಲ್ಲ ಹೇಗೆ ಅರೇಂಜ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾನು ಇಲ್ಲೊಂದು ಗ್ರೀನ್ ಥ್ರೆಡ್ ತೊಗೋತೀನಿ. ಇದು ಸ್ವಲ್ಪ ಥ್ರೆಡ್ಸ್ ಈಚೆ ಬಂದಿದೆ. ಸೊ ಏನು ಥ್ರೆಡ್ಸ್ ಬಂದಿದೆ ಅದು ನೀಟಾಗಿ ಫಸ್ಟು ವೈನ್ ಮಾಡ್ಕೊಳ್ತೀನಿ. ವೈನ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ನೀಟಾಗಿ ಎಲ್ಲ ಥ್ರೆಡ್ಸ್ ಎಲ್ಲನೂ ವೈನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಏನಿದೆ ಇದು ಈ ಟಿಪ್ ಹತ್ರ ಹಿಂಗೆ ಥ್ರೆಡ್ ಇಟ್ಕೊಂಡು ನಾನು ಇಲ್ಲೊಂದು ಸೆಲೋ ಟೇಪ್ ತೊಗೋತೀನಿ. ಈ ಥರ ಟ್ರಾನ್ಸ್ಪರೆಂಟ್ ಸೆಲೋ ಟೇಪ್ ಸಿಗುತ್ತೆ. ಆ ಸೆಲೋ ಟೇಪಲ್ಲಿ ಸ್ವಲ್ಪ ಟೇಪ್ನ ನಾನು ಕಟ್ ಮಾಡಿ ಪೇಸ್ಟ್ ಮಾಡ್ತೀನಿ. ಸೊ ದಟ್ ಇದು ಮತ್ತೆ ಬಿಚ್ಚೋಗಲ್ಲ ಆ್ಯಂಡ್ ಈಸಿಯಾಗಿ ಕೂಡ ಮತ್ತೆ ಯೂಸ್ ಮಾಡ್ಬೋದು ತೆಗ್ದು. ಆ್ಯಂಡ್ ಮತ್ತೆ ಇದೇ ಸೆಲೋ ಟೇಪ್ನ ಹಾಕಿ ಎತ್ತಿಡ್ಕೋಬೋದು. ಸೊ ಇಲ್ಲಿ ಏನು ಎಡ್ಜ್ ಇದೆ ಆ ಎಡ್ಜ್ಗೆ ಈ ಸೆಲೋ ಟೇಪ್ ಇಷ್ಟು ಕೂಡ ಬೇಕಿಲ್ಲ, ಇದನ್ನು ಇನ್ನೂ ಅರ್ಧ ಟ್ರಿಮ್ ಮಾಡ್ತೀನಿ. ಸೊ ಇಲ್ಲಿ ಅರ್ಥ ಏನು ಸೆಲೋ ಟೇಪ್ ಇದೆ ಅದನ್ನು ನೀಟಾಗಿ ಥ್ರೆಡ್ಗೆ ಹಾಕಿ ಸ್ಟಿಕ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು, ಇನ್ನು ಈ ಥ್ರೆಡ್ಸ್ ಈಚೆ ಬರೋಲ್ಲ. ಸೊ ಇದನ್ನು ಒಂದು ಈ ಥರ ರೆಡಿ ಮಾಡಿ ಇಟ್ಕೊಳ್ತೀನಿ. ಹಾಗೆ ಇಲ್ಲಿ ಯಾವ ಥ್ರೆಡ್ಸ್ ಇದೆ ಎಲ್ಲ ಥ್ರೆಡ್ಸ್ಗೂ ಅದೇ ಥರ ಟೇಪ್ ಹಾಕಿ ಇಟ್ಕೊತೀನಿ. ಸೊ ದಟ್ ನಾನು ಈಸಿಯಾಗಿ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಈಸಿಯಾಗಿ ಥ್ರೆಡ್ಸ್ ತೊಗೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಕೂಡ ಮೆಸಪ್ ಆಗೋಲ್ಲ, ಥ್ರೆಡ್ಸ್ ಕೂಡ ವೇಸ್ಟ್ ಆಗೋಲ್ಲ. ಸೊ ಇದು ಆಲ್ರೆಡಿ ಮಾಡಿಟ್ಟಿದ್ದೀನಿ ನೋಡಿ. ಸೊ ಮಾಡಿಟ್ಟಿರೋನ ಹಾಗೆ ಎತ್ತಿರ್ತೀನಿ ನೋಡಿ. ಇದೆಲ್ಲ ಆಲ್ರೆಡಿ ಯೂಸ್ ಮಾಡಿರೋ ಥ್ರೆಡ್ಸ್ ಯೂಸ್ ಮಾಡಿ ಈ ಥರ ಟೇಪ್ ಹಾಕಿ ಎತ್ತಿಟ್ಟಿದ್ದೀನಿ. ಸೊ ಈ ಟೇಪ್ಗೆ ಹಾಕೋಣ, ಇದು ರಿಮೂವ್ ಆಗಿದೆ. ಸೊ ನೀಟಾಗಿ ವೈನ್ ಮಾಡ್ಕೊಳ್ತೀನಿ. ಎಲ್ಲನೂ ವೈನ್ ಮಾಡ್ಕೊಂಡು ನೋಡಿ, ತುಂಬ ವೇಸ್ಟ್ ಆಗಿದೆ, ತುಂಬ ಈಚೆ ಬಂದಿದೆ. ನೀಟಾಗಿ ಎಲ್ಲನೂ ವೈನ್ ಮಾಡಿಟ್ಕೊಳ್ತೀನಿ. ವೈನ್ ಮಾಡಿದಾದಮೇಲೆ ಆ್ಯಸ್ ಯೂಶ್ವಲ್ ಸ್ವಲ್ಪ ಸೆಲೋ ಟೇಪ್ ತೊಗೊಂಡು ಎಡ್ಜಿಗೆ ನಾನು ಈ ಥರ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ನೀಟಾಗಿ ಆರ್ಗನೈಸ್ ಆಯಿತು. ಸೊ ಹಾಗೆ ಎಲ್ಲನೂ ಮಾಡೋಣ. ಸೊ ಈ ಥರ ಎಲ್ಲ ಥ್ರೆಡ್ಸ್ನು ವೈಂಡ್ ಮಾಡಿ ಟೇಪ್ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡಿ ಇಟ್ಕೊಂಡ್ರೆ ಮೆಸ್ಸಿಯಾಗೂ ಇರೋಲ್ಲ, ಥ್ರೆಡ್ಸ್ ಕೂಡ ವೇಸ್ಟ್ ಆಗೋಲ್ಲ. ಆ್ಯಂಡ್ ನಿಮಗೆ ಈಸಿಯಾಗಿ ಕ್ರೋಶಾ ಮಾಡಬೇಕಾದ್ರೆ ಈಸಿಯಾಗಿ ನೀವು ಇಲ್ಲಿ ಥ್ರೆಡ್ ಯಾವ್ದು ಬೇಕಾದ್ರೆ ನೋಡಿ ತೊಗೊಂಡು ಕ್ರೋಶಾ ಡಿಸೈನ್ಸ್ ಮಾಡ್ಬೋದು. ಸೊ ಯಾರ್ಯಾರ ಹತ್ರ ಎಲ್ಲ ಜಾಸ್ತಿ ಈ ಥರ ಥ್ರೆಡ್ಸ್ ಇದೆ ಅವ್ರು ಈ ಟ್ರಿಕ್ ಯೂಸ್ ಮಾಡಿದ್ರೆ ಥ್ರೆಡ್ಸ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಇನ್ನು ಸ್ವಲ್ಪ ನನ್ನ ಹತ್ರ ಥ್ರೆಡ್ಸ್ ಇದೆ, ಬಟ್ ಅದು ಬೇರೆ ಕಡೆ ಇಟ್ಟಿದ್ದೀನಿ. ಅದನ್ನೆಲ್ಲ ತೊಗೊಂಡು ಎಲ್ಲನೂ ನೀಟಾಗಿ ಒಂದು ಬಾಕ್ಸಿಗೆ ಹಾಕಿ ಎತ್ತಿರ್ತೀನಿ. ಸೊ ನೋಡ್ಬೋದು ಹೇಗಿತ್ತು ನನ್ನ ಥ್ರೆಡ್ಸು ಇವಾಗ ಹೇಗಾಗಿದೆ ಅಂತ. ಸೊ ಈ ಥರ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಳ್ಳೋದ್ರಿಂದ ಥ್ರೆಡ್ಸ್ ಕೂಡ ಸೇವ್ ಆಗುತ್ತೆ, ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ.
ಇದೇ ಥರ ಟ್ರಿಪ್ಸ್ ಮಧ್ಯೆ ಮಧ್ಯೆ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ, ಡಿಸೈನ್ಸ್ ಹೇಳ್ಕೊಡ್ತಾ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಏನು ಬೇಸ್ ಲೈನ್ ಇದೆ ಆ ಬೇಸ್ ಲೈನ್ ಜೊತೆಗೆ ಬೀಡ್ಸ್ ಯೂಸ್ ಮಾಡಿ ಯಾವ್ಯಾವ ಥರ ಬೀಡ್ಸ್ ಯೂಸ್ ಮಾಡಿ ಹಾಕ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಯಾರೇನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.